ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ನಾರಾಯಣ ಗುರುಗಳ ಜನನ, ಬಾಲ್ಯ, ವಿದ್ಯಾಭ್ಯಾಸ ಹಾಗೂ ಅವರಿಗೆ ಸಿಡುಬು ರೋಗ ಬಂದದ್ದು, ನಂತರ ಅದು ಗುಣವಾದದ್ದು, ಇದೆಲ್ಲವನ್ನ ನೋಡಿದ್ವಿ. ಮುಂದೆ ಏನಾಯ್ತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಬಾಲಕ ನಾಣುವಿನ ವಿದ್ಯಾಭ್ಯಾಸ 14ನೇ ವಯಸ್ಸಿನಲ್ಲೇ ನಿಂತು ಹೋಗುತ್ತ. ಇವನ ಒಂದು ಪ್ರತಿಭೆಯನ್ನು ಕಂಡಂತಹ ಅವರ ಮಾವನಾದ ಕೃಷ್ಣನ್ ವೈದ್ಯರ್ ಈ ಬಾಲಕನನ್ನ ನಾವು ಮುಂದೆ ಓದಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶಂಬಳಾಂದಿಯಿಂದ 50 ಮೈಲಿ ದೂರದಲ್ಲಿರುವಂತಹ ಕರುನಾಗಪಲ್ಲಿಯಲ್ಲಿ ಗುರುಕುಲವನ್ನು ನಡೆಸುತ್ತಿರುವಂತಹ ರಾಮನ್ ಪಿಳ್ಳೈ ಆಶಾನವರ ಹತ್ರ ವಿದ್ಯಾಭ್ಯಾಸಕ್ಕಾಗಿ ಇವನ್ನ ಸೇರಿಸಬೇಕು ಅಂತ ನಿರ್ಧಾರ ಮಾಡ್ತಾರ. ಹಾಗಾಗಿ 14ನೇ ವಯಸ್ಸಿನಲ್ಲಿ ನಿಂತು ಹೋದಂತಹ ನಾಣುವಿನ ವಿದ್ಯಾಭ್ಯಾಸ 20-21ನೇ ವಯಸ್ಸಿನಲ್ಲಿ ಮತ್ತೆ ಶುರುವಾಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಕರುನಾಗಪಲ್ಲಿಗೆ ನಾಣು ಹೊರಟಾಗ ಅವರ ಮಾವ ಖರ್ಚಿಗಂತ ಅವರಿಗೆ ಸ್ವಲ್ಪ ಹಣವನ್ನ ಕೊಡಕ್ ಹೋಗ್ತಾರ. ಆದ್ರೆ ನಾಣು ಅದನ್ನ ತಗೊಳ್ಳೋದಿಲ್ಲ. ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನು ಅದನ್ನ ನಿರಾಕರಿಸ್ತಾನ. ಆ ವಯಸ್ಸಿನಲ್ಲೇ ನಾಣು ಈ ಅಪರಿಗ್ರಹ ಸಿದ್ಧಾಂತವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ ಅನ್ನೋದನ್ನ ಅವರ ಮಾವ ಗಮನಿಸ್ತಾರೆ. ಕುಮ್ಮಂಪಿಳ್ಳಿ ರಾಮನ್ ಪಿಳ್ಳೈ ಆಶಾನ್ ಕರುನಾಗಪಲ್ಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ತುಂಬಾ ಪ್ರಸಿದ್ಧರಾಗಿದ್ದಂತಹ ಗುರುಗಳವರು. ಅವರು ಗುರುಕುಲ ವ್ಯವಸ್ಥೆಯಲ್ಲಿ ಒಂದು ಶಾಲೆಯನ್ನ ನಡೆಸ್ತಾ ಇರ್ತಾರ. ಆ ಶಾಲೆಯಲ್ಲಿ ಬೇರೆ ಬೇರೆ ಜಾತಿಗೆ ಸೇರಿದಂತಹ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಾರ. ಇವರು ಸವರ್ಣೀಯರಾಗಿರ್ತಾರ. ಆದ್ದರಿಂದ ಈ ನಾಯರ್ ಸಮೂಹಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಈ ಗುರುಗಳ ಮನೆಯಲ್ಲೇ ಇದ್ದು ತಮ್ಮ ವ್ಯಾಸಂಗವನ್ನ ಅವರು ಮಾಡಬಹುದಾಗಿತ್ತು. ಆದರೆ ಈ ಈഴವ ಸಮುದಾಯಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಅವರು ಉಳಿದುಕೊಳ್ಳೋದಕ್ಕೆ ಯಾವ್ದಾರೋ ಒಂದು ಜಾಗವನ್ನ ನೋಡ್ಕೊಬೇಕಾಗಿರುತ್ತ. ಆ ರೀತಿ ಈ ಕಾಯಂಕುಳಂ ಅನ್ನೋ ಪ್ರದೇಶದಲ್ಲಿ ವರ್ಣಪಲ್ಲಿ ಎಂಬಂತಹ ಒಂದು ಕುಟುಂಬ, ಅವರು ಈഴವ ಜಾತಿಗೆ ಸೇರಿದವರು. ಅವರು ಈ ರೀತಿ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗಾಗಿ ಅವರ ಮನೆಯಲ್ಲಿ ಆ ವಿದ್ಯಾರ್ಥಿಗಳು ಇದ್ದು ವ್ಯಾಸಂಗ ಮಾಡೋದಕ್ಕೆ ನೆರವಾಗ್ತಾ ಇರ್ತಾರ. ಆ ರೀತಿ ನಾನು ಸಹ ಈ ವರ್ಣಪಲ್ಲಿ ಧಾರವಾಡನಲ್ಲಿ ಅಂದ್ರೆ ಆ ಮನೆಯಲ್ಲಿ ಇದ್ದುಕೊಂಡು ವ್ಯಾಸಂಗವನ್ನ ಅವರು ಮುಂದುವರಿಸ್ತಾರ. ಅಲ್ಲಿ ಅವರಿಗೆ ಕುಂಜು ಪಣಿಕರ್ ಎಂಬ ಒಬ್ಬ ಗೆಳೆಯನ ಪರಿಚಯ ಆಗುತ್ತೆ. ನಾನು ಈಗ ಕರುನಾಗಪಲ್ಲಿಯಲ್ಲಿ ರಾಮನ್ ಪಿಳ್ಳೈ ಆಶಾನ್ ಅವರ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಅಲ್ಲಿ ಈ ನಾಣುವಿನ ವಿದ್ಯಾಭ್ಯಾಸ ಮಟ್ಟದ ಹುಡುಗರಿಗೆ ಪ್ರತಿದಿನ ಈ ಕಾಳಿದಾಸ ರಚಿಸಿದಂತಹ ರಘುವಂಶದ 2 ಶ್ಲೋಕಗಳನ್ನ ಕಂಠಪಾಠ ಮಾಡಿ ಅದರ ಅರ್ಥವನ್ನು ವಿವರಿಸುವ ಪದ್ಧತಿ ಇರುತ್ತೆ. ಆದ್ರೆ ಈ ನಾಣುವಿನ ಜ್ಞಾನ ದಾಹ ಏನಿದೆ ಮತ್ತು ಅವನ ಒಂದು ಕಲಿಕೆ ವೇಗ ಮತ್ತು ಗ್ರಹಿಕೆ ಇವೆಲ್ಲದಕ್ಕೆ ಈ 2 ಶ್ಲೋಕಗಳು ಸಾಕಾಗ್ತಾ ಇರೋದಿಲ್ಲ. ಅವನಿಗೆ ಇನ್ನೂ ಹೆಚ್ಚು ಹೆಚ್ಚು ಕಲಿಬೇಕು ಅಂತ ಅನಿಸ್ತಾ ಇರುತ್ತೆ. ಅವನು ಯೋಚನೆ ಮಾಡ್ತಾನೆ, ನಾನು ಈ ಒಂದು ವೇಗದಲ್ಲಿ ಪಾಠಗಳನ್ನು ಕಲಿತಾ ಹೋದ್ರೆ ನಾನು ಊರಿಗೆ ಹೋಗುವ ಮುಂಚೆ ಸಂಪೂರ್ಣವಾಗಿ ಏನನ್ನು ಕಲಿಯಕ್ ಆಗೋದಿಲ್ಲ ಅಂತ ಅವನೇನ್ ಮಾಡ್ತಾನಂದ್ರೆ ವಿಷಯವನ್ನ ತನ್ನ ಗುರುಗಳಾದಂತಹ ರಾಮನ್ ಪಿಳ್ಳೈ ಆಶಾನ್ ಅವರ ಹತ್ರ ತಿಳಿಸ್ತಾನ. ಈ ರೀತಿ 2 ಶ್ಲೋಕ ನಂಗೆ ಸಾಕಾಗ್ತಾ ಇಲ್ಲ, ನಾನು ಇನ್ನೂ ಹೆಚ್ಚು ಕಲಿಬೇಕು, ಈ ವೇಗದಲ್ಲಿ ಹೋದ್ರೆ ನಾನು ಏನನ್ನು ಕಲಿಯಕ್ ಆಗೋದಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಅವನ ಒಂದು ಸಮಸ್ಯೆಯನ್ನ ಹೇಳ್ಕೊಳ್ತಾನ. ರಾಮನ್ ಪಿಳ್ಳೈ ಆಶಾನ್ ಈ ಹುಡುಗನ ಒಂದು ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ತಾರ. ಅವರು ಅವನಿಗೆ ನಾನು ಹಿರಿಯರಿಗೆ ಹೇಳ್ಕೊಡೋ ಪಾಠವನ್ನು ಸಹ ನೀನು ಗಮನಿಸುವಂತ ಅದಕ್ಕೆ ಅವರಿಗೆ ಅನುಮತಿಯನ್ನ ನೀಡಲಾಗುತ್ತೆ. ಆ ರೀತಿ ನಾನು ಈ ಹಿರಿಯರ ಪಾಠವನ್ನು ಸಹ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನ. ಅವನ ಒಂದು ಕಲಿಕೆಯ ವೇಗ ಮತ್ತು ಗ್ರಹಿಕೆ ಇದೆಲ್ಲವನ್ನು ಗಮನಿಸಿದಂತಹ ರಾಮನ್ ಪಿಳ್ಳೈ ಆಶಾನ್ ಈ ನಾಣು ಏನ್ ಹೇಳ್ತಾನಂದ್ರೆ, ನಾನು ಮಾಡುವ ಪಾಠದಲ್ಲಿ ಸಹ ನನಗೆ ಸಹಕಾರ ಮಾಡು ಅಂತ ಹೇಳಿ ಅವನನ್ನ ಆ ಶಾಲೆಯ ಚಟ್ಟಂಬಿಯನ್ನಾಗಿ ನೇಮಿಸ್ತಾರೆ. ಚಟ್ಟಂಬಿ ಅಂದ್ರೆ ಈ ಶಾಲೆಯ ಮಾಣಿ ಅಥವಾ ಲೀಡರ್ ಅನ್ನಾಗಿ ಅವನನ್ನ ನೇಮಿಸ್ತಾರೆ. ನಾನು ತನ್ನ ಬಿಡುವಿನ ವೇಳೆಯಲ್ಲೂ ಸಹ ಅವನು ವ್ಯರ್ಥವಾಗಿ ಸಮಯವನ್ನು ಕಳೆಯೋದಾಗ್ಲಿ ಅಥವಾ ಬೇರೆ ಹುಡುಗರ ಹರಟೆ ಮಾತುಗಳನ್ನ ಆಡೋದಾಗ್ಲಿ ಇದೆಲ್ಲವನ್ನ ಮಾಡದೆ ಅವನು ಏಕಾಂಗಿಯಾಗಿ ಸಮಯ ಸಿಕ್ಕಿದಾಗೆಲ್ಲ ಪ್ರಾರ್ಥನೆ, ಧ್ಯಾನ, ಇಲ್ಲಾಂದ್ರೆ ವ್ಯಾಸಂಗ ಮಾಡ್ತಾ ಇರ್ತಾನ. ಅವನ ಗೆಳೆಯನಾದಂತಹ ಪಣಿಕರೊಂದಿಗೆ ಸೇರಿಕೊಂಡು ಪಾಠಗಳನ್ನು ಓದೋದು, ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಇವುಗಳ ಬಗ್ಗೆ ಅವರು ವಿವಾದ ಮಾಡೋದು, ಸಂಸ್ಕೃತ ಶ್ಲೋಕಗಳನ್ನ ಕಂಠಪಾಠ ಮಾಡೋದು, ಈ ರೀತಿ ಅವರು ಸಮಯವನ್ನ ಉಪಯೋಗಿಸ್ಕೊಳ್ತಾ ಇರ್ತಾರ. ಇನ್ನು ನಾಣುವಿನ ಆಹಾರ ಪದ್ಧತಿಗೆ ಬಂದ್ರೆ ಅವರು ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಇದರ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ನಿರ್ಧಾರವನ್ನ ತಗೊಂಡಿರೋದಿಲ್ಲ.
ಮೀನನ್ನು ಸಹ ಅವರು ತಿಂತಾ ಇರ್ತಾರೆ. ಅವರ ವಿಚಿತ್ರವಾದ ಒಂದು ಅಭ್ಯಾಸ ಅಲ್ಲಿದ್ದಂತಹ ವಿದ್ಯಾರ್ಥಿಗಳ ನಡುವೆ ಒಂದು ವಿವಾದವನ್ನ ಉಂಟು ಮಾಡುತ್ತೆ. ಏನಂದ್ರೆ, ಇವರು ಆಗಾಗ ಕಾಡಿಗೆ ಹೋದಾಗೆಲ್ಲ ಅಲ್ಲಿರುವಂತಹ ಎಲೆ, ಬಳ್ಳಿ ಇವುಗಳನ್ನೆಲ್ಲ ಜಗಿದು ರಸವನ್ನ ಕುಡಿಯೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರ. ಆ ಹುಡುಗರು ಇವನಿಗೆ ತುಂಬಾ ಹಸು ಅನ್ಸುತ್ತೆ, ಅದಕ್ಕೆ ಎಲೆನೆಲ್ಲ ತಿಂತಾ ಇದ್ದಾನೆ ಅಂತ ರೇಗಿಸ್ತಾ ಇರ್ತಾರ. ಅದಕ್ಕೆ ಅವರು ಹೇಳೋ ಉತ್ತರ ಏನಂದ್ರೆ, ಇವೆಲ್ಲವನ್ನ ಕುಡಿಯೋದ್ರಿಂದ ಈ ದೇಹಕ್ಕೆ ಒಂದು ಶಕ್ತಿ ಹೆಚ್ಚಾಗುತ್ತೆ ಅಂತ. ಹೀಗೆ ಅವರ ವಿದ್ಯಾಭ್ಯಾಸ ನಡೀತಾ ಇದೆ. ಒಂದು 2-3 ವರ್ಷ ಆಗಿರುತ್ತೆ. ಆಗ ಅವರಿಗೆ ಈ ಅತಿಸಾರ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಅದು ವಿಕೋಪಕ್ಕೆ ತಿರುಗುವ ಮುಂಚೆ ಅವರ ಮಾವ ಕೃಷ್ಣನ್ ವೈದ್ಯರು ಬಂದು, ಇನ್ನೂ ಇಲ್ಲಿದ್ರೆ ಸಮಸ್ಯೆ ಹೆಚ್ಚಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾಣುವನ್ನ ತಮ್ಮ ಊರಾದಂತಹ ಚೆಂಬಳಂದಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಈಗಾಗ್ಲೇ ನಾಣುವಿನ ವಿದ್ಯಾಭ್ಯಾಸ ಒಂದು ಮುಕ್ತಾಯದ ಹಂತಕ್ಕೆ ಬಂದಿರುತ್ತೆ. ಅಲ್ಲಿಗೆ ನಾಣುವಿನ ವಿದ್ಯಾಭ್ಯಾಸ ಮುಗಿಯುತ್ತೆ. ತಮ್ಮ ಸ್ವಂತ ಊರಾದಂತಹ ಚೆಂಬಳಂದಿಗೆ ಬಂದಂತಹ ನಾಣುವಿನ ಆರೋಗ್ಯ ನಿಧಾನವಾಗಿ ಸುಧಾರಿಸುತ್ತೆ. ಅದಾದ ನಂತರ ನಾಣು ಈಗ ಸುಮಾರು 24-25 ವರ್ಷದ ಯುವಕ. ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಕಲಿತಂತಹ ಈ ವಿದ್ಯೆ ಏನಿದೆ, ಇದನ್ನ ನಾನು ಈ ಸಮಾಜದ ಹಿಂದುಳಿದ ವರ್ಗ ಹಾಗೂ ಅಸ್ಪೃಶ್ಯರು ಅಂತ ಕರೆಯಲ್ಪಡುವಂತಹ ಜನರಿಗೆ ಮೀಸಲಿಡಬೇಕು. ಅವರಿಗೆ ನಾನು ಕಲಿತಂತಹ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿ ಅವರು ಕಡಕು ಊರೆಂಬಲ್ಲಿ ಮೊದಲ ಬಾರಿಗೆ ಒಂದು ಶಾಲೆಯನ್ನ ಅವರು ಸ್ಥಾಪನೆ ಮಾಡ್ತಾರ. ಆಗ ಶಾಲೆ ಅಂದ್ರೆ ಒಂದು ಗುಡಿಸಲಿನ ರೀತಿಯಲ್ಲಿ ಇರುತ್ತೆ. ಅದನ್ನ ಕಡಿಪಳ್ಳಿಕೂಡಂ ಅಂತ ಕರೀತಾ ಇರ್ತಾರ. ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ತಾವೇ ಸ್ವಂತ ಈ ಚಾಪೆಯನ್ನ ತರಬೇಕು. ಅದರ ಮೇಲೆ ಅವರು ಕುತ್ಕೊಂಡು ವಿದ್ಯಾಭ್ಯಾಸವನ್ನ ಮಾಡಬೇಕು. ಅಲ್ಲಿ ಮರಳನ್ನ ಹರಡಿ ಅದರ ಮೇಲೆ ಅಕ್ಷರಾಭ್ಯಾಸವನ್ನ ಮಾಡಿಸಲಾಗುತ್ತೆ. ಈ ರೀತಿ ನಾನು ಕಡಕೂರಿನಲ್ಲಿ ಮೊದಲ ಬಾರಿಗೆ ಶಾಲೆಯನ್ನ ಸ್ಥಾಪನೆ ಮಾಡ್ತಾರೆ. ನಂತರ ಅವರು ಅಂಜುತೆಂಗು ಹಾಗೂ ವೀರನ್ಕಾವು ಇಲ್ಲೆಲ್ಲ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ. ಹೀಗೆ ನಾನು ಚಟ್ಟಂಬಿಯಾಗಿ ಈಗ ನಾನು ಆಶಾನ್ ಆಗ್ತಾರ. ನಾನು ಅಂಜುತೆಂಗು ಅಲ್ಲಿ ನೆಲೆಸಿರಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಇರುವಂತಹ ಜ್ಞಾನೇಶ್ವರ ದೇವಾಲಯ, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದು, ಇದೆಲ್ಲವನ್ನ ಮಾಡ್ತಾ ಇರ್ತಾರ. ಆಗ ಆ ಊರಿನ ಜನ ಇದನ್ನೆಲ್ಲ ಗಮನಿಸ್ತಾ ಇರ್ತಾರ. ಒಬ್ಬ ನಿಜವಾದಂತಹ ಆಧ್ಯಾತ್ಮಿಕ ವ್ಯಕ್ತಿಯನ್ನ ಅವರು ನಾಣುವಿನಲ್ಲಿ ಕಾಣ್ತಾರ. ಈ ಜನರಲ್ಲಿ ಯಾರಿಗೆ ಜೀವನದ ತತ್ವಗಳನ್ನು ತಿಳಿದುಕೊಳ್ಳುವ ಆಸೆ ಇರುತ್ತೋ ಅಂತವರಿಗಾಗಿ ನಾನು ಅಲ್ಲಿ ಭಗವದ್ಗೀತೆಯ ವ್ಯಾಖ್ಯಾನಗಳನ್ನೆಲ್ಲ ಮಾಡ್ತಾ ಇರ್ತಾರ. ಅಂತಹ ಸಮಯದಲ್ಲೇ ಅವರಲ್ಲಿ ಇದ್ದಂತಹ ಈ ಕಾವ್ಯ ಲಕ್ಷಣದ ಗುಣಗಳೆಲ್ಲ ಹೊರಬರೋದಕ್ಕೆ ಕಾಯ್ತಾ ಇರುತ್ತೆ. ಅವರು ಗುರುಕುಲದಲ್ಲಿ ಇದ್ದಾಗ, ಅಂದ್ರೆ ಕರುಣಾಗಪಲ್ಲಿಯಲ್ಲಿ ಇದ್ದಾಗ್ಲೇ ಶ್ರೀಕೃಷ್ಣ ಹಾಗೂ ಶ್ರೀ ವಿಷ್ಣುವಿನ ಬಗ್ಗೆ ಶ್ಲೋಕಗಳನ್ನೆಲ್ಲ ರಚಿಸಿರ್ತಾರ. ಅದೇ ರೀತಿ ಅವರು ವಂಚಿಪಾಟು, ಅಂದ್ರೆ ಈ ಕೇರಳದಲ್ಲಿ ದೋಣಿ ನಿಲ್ಲಿಸುವಾಗ ಹಾಡುವ ಹಾಡು, ಆ ಒಂದು ಛಂದಸ್ಸಿನಲ್ಲಿ ಅವರು ಗಜೇಂದ್ರ ಮೋಕ್ಷ ಎಂಬ ಕೃತಿಯನ್ನು ಸಹ ರಚಿಸಿರ್ತಾರ. ಇಂತಹ ಪರಿಸ್ಥಿತಿಯಲ್ಲಿ ಯುವಕನಾದಂತಹ ನಾಣುವಿಗೆ ಜೀವನದ ಒಂದು ಘಟ್ಟದಲ್ಲಿ ಒಂದು ಗೊಂದಲ ಎದುರಾಗುತ್ತೆ. ಅಂದ್ರೆ ತಾನು ಈ ಆಧ್ಯಾತ್ಮಿಕ ಜೀವನದ ಕಡೆ ಹೋಗ್ಬೇಕಾ ಅಥವಾ ಲೌಕಿಕ ಜೀವನದ ಕಡೆ ಹೋಗ್ಬೇಕಾ ಅನ್ನೋ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ನಾನು ತನ್ನ ತಾಯಿ ಮರಣ ಹೊಂದಿದ ನಂತರ ತನ್ನ ತಂದೆಯನ್ನ ತುಂಬಾ ಪ್ರೀತಿಸ್ತಾ ಇರ್ತಾರ. ಅದೇ ರೀತಿ ಅವರ ಮಾವನಾದಂತಹ ಕೃಷ್ಣರ ವೈದ್ಯರ ಮೇಲೆ ಅವರಿಗೆ ಅಪಾರವಾದಂತಹ ಗೌರವ ಮತ್ತು ಪ್ರೀತಿ ಇರುತ್ತೆ. ಈ ಲೌಕಿಕ ಬಂಧನಗಳಿಂದ ತನ್ನನ್ನು ಹೇಗೆ ತಾನು ಬಿಡಿಸ್ಕೊಂಡು ಆಧ್ಯಾತ್ಮಿಕ ಪಯಣದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಗೊಂದಲ. ಇಂತಹ ಪರಿಸ್ಥಿತಿಯಲ್ಲಿ ಇದೆಲ್ಲವನ್ನು ಗಮನಿಸಿದಂತಹ ಅವರ ಕುಟುಂಬದವರು ಇವನನ್ನು ಹೀಗೆ ಬಿಟ್ಟರೆ ಸನ್ಯಾಸಿ ಆಗ್ಬಿಡ್ತಾನೆ ಅನ್ನೋ ಒಂದು ಭಯಕ್ಕೋಸ್ಕರ ಅವನಿಗೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾರ. ಕೆಲವು ವರ್ಷಗಳ ಹಿಂದೆನೆ ಮದುವೆ ಪ್ರಯತ್ನ ನಡೆದಿರುತ್ತೆ. ಆಗ ನಾನು ಅದಕ್ಕೆ ಒಪ್ಕೊಂಡಿರೋದಿಲ್ಲ. ಈಗ ಈ ಕುಟುಂಬದವರು ಹೆಚ್ಚಾಗಿ ಒತ್ತಾಯ ಮಾಡೋದ್ರಿಂದ ಅವರು ಈ ಮದುವೆಗೆ ಒಪ್ಕೊಳ್ತಾರ. ಆದ್ರೆ ಅವರಿಗೆ ಅದರಲ್ಲಿ ಸಂಪೂರ್ಣವಾಗಿ ಇಷ್ಟ ಇರೋದಿಲ್ಲ. ಆದ್ರೂ ಸಹ ಇವರ ಒಂದು ಒತ್ತಡಕ್ಕೆ ಮಣಿದು ಅವರು ಆ ಒಂದು ಮದುವೆಗೆ ಒಪ್ಕೊಳ್ತಾರ. ಅವರ ತಂದೆಯಾದಂತಹ ಮಾದನ್ ಆಶಾನ್ ಅವರ ತಂಗಿಯ ಮಗಳು ಕಾಳಿಯಮ್ಮ ಅಥವಾ ಕಳಿಯಮ್ಮ ಅವರೊಂದಿಗೆ ಈ ನಾಣುವಿನ ವಿವಾಹವನ್ನ ಏರ್ಪಾಡು ಮಾಡಲಾಗುತ್ತೆ. ಅದರ ಪ್ರಕಾರ ಅಲ್ಲಿ ಮದುವೆ ಆಗ್ಬೇಕಾದ್ರೆ ಈ ಗಂಡಿನ ಸಹೋದರಿಯರು ಅವರು ಆ ಹೆಣ್ಣನ್ನ ಒಂದು ಹೊಸ ಸೀರೆಯನ್ನು ಕೊಟ್ಟು ಕರ್ಕೊಂಡು ಬರಬೇಕು. ಆ ರೀತಿ ಒಂದು ವ್ಯವಸ್ಥೆ ಮಾಡಲಾಗಿರುತ್ತೆ. ಆ ರೀತಿ ಆದಾಗ ಈ ನಾಣು ಆ ಒಂದು ಮದುವೆಯಲ್ಲಿ ಅವರಿಗೆ ಇಷ್ಟ ಇರೋದಿಲ್ಲ. ಅಲ್ಲಿ ನಡೆಯುವಂತಹ ವಿವಾಹದಲ್ಲಿ ಆ ಹೆಣ್ಣಿನ ಕತ್ತಿಗೆ ಮಾಂಗಲ್ಯವನ್ನ
ಈ ನಾಣುವಿನ ಸಹೋದರಿಯರೇ ಕಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಆ ಮದುವೆ ಮುಗಿದ ಆ ದಿನ ಸಂಜೆನೆ ನಾನು ಆ ಹುಡುಗಿಯನ್ನ ಅವರ ಮನೆಯಲ್ಲಿ ಬಿಟ್ಟು ಅವನು ಹೊರಗಡೆ ಹೊರಟೋಗ್ತಾನ. ಅವನು ಹೀಗೆ ತನ್ನ ಆಧ್ಯಾತ್ಮಿಕ ಪಯಣ ಏನಿದೆ ಅದರಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಆ ಹುಡುಗಿಯ ಮನೆಗೆ ಮತ್ತೆ ಹೋಗೋದೇ ಇಲ್ಲ. 1-2 ತಿಂಗಳು ಹೀಗೆ ನಡೀತಾ ಇರುತ್ತೆ. ಆಗ ಈ ಮದುವೆಯನ್ನ ಮಾಡಿದಂತಹ ಕ್ಷೌರಿಕ ಅವನು ಬಂದು ನಾನು ಹತ್ರ ಹೇಳ್ತಾನೆ, ನೀನು ಹೋಗಿ ಆ ಹುಡುಗಿಯನ್ನ ಒಂದ್ಸರಿ ನೋಡಪ್ಪ ಅಂತ. ಸರಿ ಅಂತ ನಾನು ಆ ಕ್ಷೌರಿಕನನ್ನು ಸಹ ತನ್ನೊಂದಿಗೆ ಕರ್ಕೊಂಡು ಆ ಹುಡುಗಿಯ ಮನೆಗೆ ಹೋಗ್ತಾರ. ಆ ಮನೆ ಒಳಗೆ ಹೋಗೋದಿಲ್ಲ, ಆಜಾರದಲ್ಲಿ ಕುಳಿತುಕೊಂಡು ಅವ್ರು ಇರ್ತಾರೆ. ಆಗ ಆ ಹುಡುಗಿ ಬಂದು ಸ್ವಲ್ಪ ಸಿಹಿ ಮತ್ತೆ ಬಾಳೆಹಣ್ಣು ಇದನ್ನ ಕೊಡ್ತಾರ. ಆ ಬಾಳೆಹಣ್ಣ ಮಾತ್ರ ನಾನು ತಗೊಳ್ತಾನೆ. ನಂತರ ಅವನು ಒಳಗೆ ಹೋಗಿ ಆ ಹುಡುಗಿ ಹತ್ರ ಹೇಳ್ತಾನ, ಏನಂದ್ರೆ ಈ ಭೂಮಿ ಮೇಲೆ ಜನಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜನನಕ್ಕೂ ಒಂದು ಉದ್ದೇಶ ಇದೆ. ಆ ಉದ್ದೇಶವನ್ನ ಸಾಧಿಸೋದಕ್ಕೆ ನಾವು ಇಲ್ಲಿ ಹುಟ್ಟಿದ್ದೇವೆ. ಆದ್ದರಿಂದ ನಿನ್ನ ಒಂದು ಜನ್ಮಕ್ಕೂ ಒಂದು ಉದ್ದೇಶ ಇದೆ, ಅದೇ ಸಾಧನೆಗಾಗಿ ನೀನು ಹೋಗ್ಬೇಕು. ನನಗೂ ಹಾಗೇನೆ. ಆದ್ದರಿಂದ ನಮ್ಮ ಹಾದಿಗಳು ಬೇರೆ ಬೇರೆ. ನೀನು ನಿನ್ನ ಒಂದು ಉದ್ದೇಶವನ್ನು ಪೂರ್ಣ ಮಾಡೋದಕ್ಕೆ ಪ್ರಯತ್ನ ಪಡು, ನಾನು ನನ್ನ ಹಾದಿಯಲ್ಲಿ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಂತರ ಅವರು ಆ ಮನೆಗೆ ವಾಪಸ್ ಹೋಗೋದೇ ಇಲ್ಲ. ಈ ರೀತಿ ನಾಣುವಿನ ಒಂದು ವೈವಾಹಿಕ ಜೀವನ ಏನಿದೆ ಅದು ಮುಕ್ತಾಯ ಆಗುತ್ತೆ. ಆ ಒಂದು ವಿವಾಹ ಬಂಧನದಿಂದ ತನ್ನನ್ನು ತಾನು ಬಿಡಿಸ್ಕೊಳ್ತಾರೆ ನಾರಾಯಣ ಗುರುಗಳು ಅಥವಾ ನಾಣು. ಈಗ ನಾಣು ತನ್ನನ್ನು ತಾನು ತೀವ್ರವಾದಂತಹ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ತೊಡಸ್ಕೊಂಡಿರ್ತಾರೆ. ಆತ್ಮ ಸಂಶೋಧನೆ ಹಾದಿಯಲ್ಲಿ ಅವರು ಬೇರೆ ಊರಿಂದ ಊರಿಗೆ ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಹೀಗೆ ಸಮಯ ಹೋಗ್ತಾ ಇದೆ. ಅವರು ಒಮ್ಮೆ ಅಂದ್ರೆ 1884 ಆ ಸಮಯದಲ್ಲಿ ಈ ಚೆಂಬಳಂದಿಯಿಂದ ಒಂದು 30 ಮೈಲಿ ದೂರದಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಪ್ರವಚನ ಮಾಡ್ತಾ ಇರ್ತಾರ. ಆಗ ಅವರ ಮಾವನಾದಂತಹ ಕೃಷ್ಣನ್ ವೈದ್ಯರು ಅಲ್ಲಿಗೆ ಬರ್ತಾರ. ಇವರು ಏನ್ ಸಮಾಚಾರ ಅಂತ ಕೇಳಿದಾಗ ಅವರ ಮಾವ ಹೇಳ್ತಾರೆ, ಈ ರೀತಿ ನಿಮ್ಮ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವರು ತಮ್ಮ ಜೀವನದ ಕೊನೆಯ ಹಂತದಲ್ಲಿದ್ದಾರೆ, ಒಮ್ಮೆ ನಿನ್ನನ್ನು ನೋಡ್ಬೇಕು ಅಂತ ಇದ್ದಾರೆ, ಆದ್ದರಿಂದ ನೀನು ನನ್ನೊಂದಿಗೆ ಬರಬೇಕು ಅಂತ ಕೇಳ್ತಾರ. ಸರಿ ಅಂತ ನಾನು ತಮ್ಮ ತಂದೆಯನ್ನ ನೋಡೋದಕ್ಕಂತ ಹೋಗ್ತಾರ. ಅವರ ತಂದೆ ಆ ಜೀವನದ ಕೊನೆಯ ಘಟ್ಟದಲ್ಲಿದ್ದಾರೆ. ನನ್ನ ಮಗನನ್ನು ನೋಡಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಈഴವ ಸಮುದಾಯದಲ್ಲಿ ಜನಿಸಿದಂತಹ ತನ್ನ ಮಗ ಇವತ್ತು ವಿದ್ಯೆಯನ್ನ ಕಲ್ತ್ಕೊಂಡು ಆ ವಿದ್ಯೆಯನ್ನ ಬೇರೆ ಹುಡುಗರಿಗೂ ಹೇಳ್ಕೊಡ್ತಾ ನಾನು ಆಶಾನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಅವರಿಗೆ ತಮ್ಮ ಮಗನ ಬಗ್ಗೆ ತುಂಬಾ ಸಂತೋಷ ಆಗುತ್ತೆ. ನಾನು ತನ್ನ ಕೈಯಿಂದ ತನ್ನ ತಂದೆಗೆ ಪ್ರಸಾದವನ್ನ ತಿನ್ನಿಸ್ತಾರೆ. ಅದರ ನಂತರ ಅವರ ತಂದೆಯ ಮರಣ ಆಗುತ್ತೆ. ನಾನು ತನ್ನ ತಂದೆಯನ್ನ ಕಳ್ಕೊಂಡ್ರು, ತನ್ನ ಹೆಂಡತಿಯನ್ನ ಅವರು ಬಿಟ್ಟು ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಸ್ಕೊಂಡ್ರು. ಹೀಗೆ ತನಗೆ ಈ ಒಂದು ಲೌಕಿಕ ಜೀವನದಲ್ಲಿದ್ದಂತಹ ನಂಟುಗಳೇನಿದೆ ಒಂದೊಂದನ್ನೇ ಅವರು ಕಳ್ಸ್ಕೊಳ್ತಾ ಹೋಗ್ತಾರ. ನಾನು ತೀವ್ರವಾದಂತಹ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು ಪಯಣ ಏನಿದೆ ಅದು ಆತ್ಮಶೋಧನೆಗಾಗಿ ನಡೀತಾ ಇರುತ್ತೆ. ಅಷ್ಟೇ ಅಲ್ಲದೆ ಈ ಜನರ ಒಂದು ಜೀವನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಅವರು ಈ ಪಯಣಗಳಲ್ಲಿ ಪ್ರಯತ್ನ ಪಡ್ತಾ ಇರ್ತಾರ. ಈಗ ನಾಣುವನ್ನ ಈ ಹಗಲು ರಾತ್ರಿ ಅನ್ನದೆ ಕಾಡು ಬೆಟ್ಟ ಸಮುದ್ರ ತೀರಗಳಲ್ಲಿ ಧ್ಯಾನದಲ್ಲಿ ತೊಡಗಿರೋದನ್ನ ನೋಡ್ಬೋದಾಗಿರುತ್ತೆ. ಹೀಗೆ ನಾಣುವಿನ ಜೀವನ ನಡೀತಾ ಇರುತ್ತೆ. ಮುಂದೆ ನಾರಾಯಣ ಗುರುಗಳ ಜೀವನದಲ್ಲಿ ಏನಾಯ್ತು ಅನ್ನೋದನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮಸ್ಕಾರ.